ಸವದತ್ತಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಜನವರಿ 29 ರಿಂದ ಫೆಬ್ರವರಿ 2 ವರೆಗೆ ಜ್ಯೋತಿ ಕಾಲೋನಿ ಹತ್ತಿರ ರಾಯಚೂರು. ಬನ್ನಿ, ಭಾಗವಹಿಸಿ, ದೇವಿ ಕೃಪೆಗೆ ಪಾತ್ರರಾಗಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಎಡೆದೊರೆ ನಾಡು ಜಿಲ್ಲಾ ಉತ್ಸವ ಜ್ಯೋತಿ ರಥಯಾತ್ರೆಗೆ ಜಿಲ್ಲಾಧಿಕಾರಿ ಕೆ. ನಿತೀಶ್ ಅವರಿಂದ ವಿದ್ಯುಕ್ತ ಚಾಲನೆ. ಮಡಿವಾಳ ಮಾಚಿದೇವರ ಜಯೋತ್ಸವ ಅದ್ದೂರಿ ಭಾವಚಿತ್ರ ಮೆರವಣಿಗೆ, ಪುತ್ತಲೆ ಗಣ್ಯರಿಂದ ಮಾಲಾರ್ಪಣೆ. ಎಡೆದೊರೆ ಉತ್ಸವ ಅಂಗವಾಗಿ ಅರಣ್ಯವನ ಸ್ಥಾಪನೆ, ಪಾಲಿಕಾ ಆಯುಕ್ತರಿಂದ ಚಾಲನೆ. ಕಾರ್ಮಿಕ ರೈತರ ಜಿಲ್ಲಾ ಸಮಾವೇಶ, ಕಾರ್ಮಿಕರ ಭವಿಷ್ಯಕ್ಕೆ ಮಾರಕವಾದ ಕಾನೂನುಗಳು ಕೈಬಿಡಲಿ, ಕೆ. ಮಹಂತೇಶ್. ಮಡಿವಾಳ ಮಾಚಿದೇವರ ಜಯಂತಿ, ಮಾಚಿದೇವರ ಮಾರ್ಗದರ್ಶನ ಸಮಾಜದ ಪ್ರತಿಯೊಂದು ವರ್ಗಕ್ಕೆ ಅವಶ್ಯಕ, ಪರಮೇಶ್ವರ ಸಾಲಿಮಠ. ಶ್ರೀ ನಂದೇಶ್ವರ ದೇವಸ್ಥಾನ ಕಲ್ಯಾಣ ಮಂಟಪದ ನಾಮಫಲಕ ಆವರಣಗೊಳಿಸಿದ ಎಂಎಲ್ಸಿ ಎ. ವಸಂತಕುಮಾರ್. ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ 2026 ಅಂಗವಾಗಿ ಜಿಲ್ಲಾಡಳಿತ ರೂಪಿಸಿರುವ ಜ್ಯೋತಿ ರಥಯಾತ್ರೆಗೆ ಇಂದು ಚಾಲನೆ ಸಿಕ್ಕಿತು. ನಗರದ ಐತಿಹಾಸಿಕ ಕರ್ನಾಟಕ ಸಂಘದ ಆವರಣದಿಂದ ರಥಯಾತ್ರೆ ಆರಂಭಗೊಂಡಿತ್ತು. ರಥಯಾತ್ರೆ ಚಾಲನೆ ಹಿನ್ನೆಲೆಯಲ್ಲಿ ಕರ್ನಾಟಕ ಸಂಘದ ಆವರಣದಲ್ಲಿ ಬೆಳಗ್ಗೆ ಹಬ್ಬದ ಸಂಭ್ರಮ ಕಂಡು ಬಂದಿತ್ತು. ಹೂತಲ್ಲಿರುವುದು ತೋರಣಗಳಿಂದ ಶೃಂಗಾರಿಸಿದ ರಥವು ಗಮನ ಸೆಳೆಯಿತು. ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಒಂದೇ ಬಣ್ಣದ ಸೀರೆ ಧರಿಸಿ ಆಗಮಿಸಿ ಕಾರ್ಯಕ್ರಮದ ಕಳೆ ಹೆಚ್ಚಿಸಿದರು. ಜಿಲ್ಲಾಧಿಕಾರಿಗಳಾದ ಕೆ. ನಿತೀಶ್ ಅವರು ರಥಯಾತ್ರೆಗೆ ಚಾಲನೆ ನೀಡಿದರು. ಜಿಲ್ಲಾಡಳಿತದ ಸೂಚನೆ ಹಿನ್ನೆಲೆ ರಜೆ ದಿನವಾದ ಭಾನುವಾರವೂ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳು ತಮ್ಮ ತಮ್ಮ ಕಚೇರಿಯ ಸಿಬ್ಬಂದಿಗಳೊಂದಿಗೆ ಆಗಮಿಸಿದರು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಮಾನ್ಯ ಜಿಲ್ಲಾಧಿಕಾರಿಗಳು ರವಿ ಬೋಸರ ಸರ್ ಅವರಿಗೂ, ಮಾನ್ಯ ಸಚಿವರು, ರಾಯಚೂರು ಜಿಲ್ಲಾ ಉತ್ಸವಕ್ಕೆ ಜ್ಯೋತಿ ರಥಯಾತ್ರೆಗೆ ಜ್ಯೋತಿಯನ್ನು ನಡೆಸುವ ಮೂಲಕ ರಥಕ್ಕೆ ಚಾಲನೆಯನ್ನು ನೀಡಲಾಗ್ತಾ ಇದೆ. ಒಂದು ಜೋರಾದ ಚಪ್ಪಾಳೆ. ರಾಯಚೂರು ಜಿಲ್ಲಾ ಉತ್ಸವಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜೋರಾದ ಚಪ್ಪಾಳೆ ಸರ್. ಜ್ಯೋತಿಯನ್ನು ಬೆಳೆಸುವ ಮೂಲಕ ಚಾಲನೆಯನ್ನು ನೀಡಲಾಗ್ತಾ ಇದೆ. ಕಾರ್ಯಕ್ರಮಕ್ಕೆ
ಸ್ವಲ್ಪ ಎಲ್ಲ ಮುಂದ್ಗಡೆ ಲೈನ್ ಬರ್ತಾರೆ. ಬರ್ರಿ ಮಕ್ಕಳ, ನೀವು ಬರ್ರಿ. ಈ ವೇಳೆ ಜಿಪ್ ಸಿಐಒ ಈಶ್ವರ್ ಕಾಂದು, ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬಿನ್ ಮೋಹನ್ ಪಾತ್ರ, ಕಾಂಗ್ರೆಸ್ ಮುಖಂಡರಾದ ರವಿ ಬೋಸರಾಜ್, ಮೊಹಮ್ಮದ್ ಶಾಲಂ, ಕೆ ಶಾಂತಪ್ಪ, ಬಿಜೆಪಿ ಮುಖಂಡ ರವಿಚಂದ್ರ ಜಲ್ದರ್, ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಕೃಷ್ಣ ಶೆವಂತಿಗೇರಿ, ಉಪಾಯುಕ್ತರಾದ ಸಂತೋಷ್ ರಾಣಿ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ರಾಯಚೂರು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇದ್ದರು. ಮಡಿವಾಳ ಮಾಚಿದೇವ ಜಯಂತಿ ಅಂಗವಾಗಿ ಮಡಿವಾಳ ಮಾಚಿದೇವ ಪುತ್ತಲಿಗೆ ಜಿಲ್ಲಾಡಳಿತ ವಸತಿಯಿಂದ ಮಾಲಾರ್ಪಣೆ ಮಾಡಿ ಭಾವಚಿತ್ರದ ಮೆರವಣಿಗೆ ಚಾಲನೆ ನೀಡಲಾಯಿತು. ನಗರದ ಆರ್ಟಿಒ ಕಚೇರಿ ಸಮೀಪದಲ್ಲಿರುವ ಮಡಿವಾಳ ಮಾಚಿದೇವ ವೃತ್ತದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯ ಮಡಿವಾಳ ಮಾಚಿದೇವ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿದ್ದ ಭಾವಚಿತ್ರ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಮೆರವಣಿಗೆಯ ಮಡಿವಾಳ ಮಾಚಿದೇವ ವೃತ್ತದಿಂದ ಆರಂಭವಾಗಿ ಬಿಆರ್ಬಿ ವೃತ್ತ, ನೇತಾಜಿ ಸರ್ಕಲ್, ಶೆಟ್ಟಿಬಾವಿ ವೃತ್ತ, ಸಫರ್ ಬಜಾರ್, ತೀನ್ ಕಂದಿಲ್, ಭಗತ್ ಸಿಂಗ್ ವೃತ್ತ, ಜಾಕಿರ್ ಹುಸೇನ್ ವೃತ್ತ, ಮಹಿಳಾ ಸಮಾಜ, ಜೈಲ್ ರಸ್ತೆ, ಮಹಾನಗರ ಪಾಲಿಕೆ ಕಚೇರಿ ರಸ್ತೆ, ಕೇಂದ್ರ ಬಸ್ ನಿಲ್ದಾಣದಿಂದ ಅಂಬೇಡ್ಕರ್ ವೃತ್ತದ ಮೂಲಕ ಪಂಡಿತ ಸಿದ್ದರಾಮ ಜಂಬಳ್ದಿನ್ನ ಮಂದಿರವರೆಗೆ ನಡೆಯಿತು. ಮೆರವಣಿಗೆಯಲ್ಲಿ ಸಮಾಜದ ಮಹಿಳೆಯರು ಕಳಸ ಕುಂಭ ಹೊತ್ತು ಸಾಗಿದರು. माचिदेव महाराज की जय। ಇಲ್ಲಿ ಮುಂದೆ ಇನ್ನ ಸ್ವಲ್ಪ ಇಂದ ಬ್ರದರ್ ಸ್ವಲ್ಪ ಇಂದ ಬನ್ನಿ. ಸರ್ ಇಲ್ಲಿ ನೋಡಿ. ದೇಶಮುಖಿಗೆ ಲಕ್ಷ್ಮೀ ಕೃಪೆ ಮಾಡಿ, ದೇಶಮುಖಿಗೆ ಲಕ್ಷ್ಮೀ ಕೃಪೆ ಮಾಡಿ, ಪಟ್ಟಿ ಲಕ್ಷ್ಮಿಗೆ ಜಾತಿ ತಿಳಿಸ್ಯಾಳ, ಪಟ್ಟಿ ಲಕ್ಷ್ಮಿಗೆ ಜಾತಿ ತಿಳಿಸ್ಯಾಳ, ಮನೆಯಲ್ಲಿ ದೇಶಮುಖನ ಮನತನ ಕವಿದಾಳ. ಕಲಿಕೇರಿ ಬೆಳಗುತ್ತಲೇ ಉಪ್ಪರಗಿಯಾದರೆ, ಕಲಿಕೇರಿ ಬೆಳಗುತ್ತಲೇ ಉಪ್ಪರಗಿಯಾದರೆ, ಸಾಹಿತ್ಯ ಹೊಳೆಯರಿ ಹರಿಯುತ್ತಲೇ, ಸಾಹಿತ್ಯ ಹೊಳೆಯಾಗಿ ಹರಿಯುತ್ತಲೇ ಊರಾಗಿ ರೇವಣ ರೇವಣ
ಮಡಿವಾಳ ಮಾಚಿದೇವಿಗೆ ಆಹಾರ್ಯ ಬಸವ ಓಂ ಬಸವ ಕೇಳ್ರೆ ಆಹಾರ್ಯ ಬಸವ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರ ವಚನವನ್ನು ಹೇಳುವೆನು ಕೇಳುವಂತ ಸದ್ಭಕ್ತ ಜನರೇ ಇತ್ತ ಲಕ್ಷ್ಯ ಕೊಟ್ಟು ಆಲಿಸಿರಿ. ಎತ್ತೆತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತೆತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ಭಕ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಆಯುಧವು ಬಸವಣ್ಣನಿಂದ, ಸ್ವಾಯುಧವು ಬಸವಣ್ಣನಿಂದ, ಸನ್ನಿಹಿತವು ಬಸವಣ್ಣನಿಂದ. ತನ್ನ ತಾನರಿಯದೆ ತನ್ನ ಇಷ್ಟಲಿಂಗದ ಒಲವು ತಿಳಿಯದೆ, ಅಯ್ಯ ತನ್ನ ತಾನರಿಯದೆ ತನ್ನ ಇಷ್ಟಲಿಂಗದ ಒಲವು ತಿಳಿಯದೆ, ಕಾಮವ ತೊರೆಯದೆ ಹೇಮವ ಜರೆಯದೆ ಚೆನ್ನಾಗಿ ನುಡಿದುಕೊಂಡು ಕಾವಿ ಕಾಶಾಂಬರವ ಹೊತ್ತು, ಕಾವಿ ಕಾಶಾಂಬರವ ಹೊತ್ತು ಶಂಖ ಗಿಳಿನು ದಂಡಗ್ರಹವ ಹೊತ್ತುಕೊಂಡು ಎಲ್ಲಿದೆ ಶರಣು ಶರಣಾರ್ಥಿ ಗುರುದೇವ, ಶರಣು ಶರಣಾರ್ಥಿ ಮಡಿವಾಳ ಮಾಚಿದೇವ, ಶರಣು ಶರಣಾರ್ಥಿ ದೇವರ ದೇವ, ಶರಣು ಶರಣಾರ್ಥಿ. ಮಡಿವಾಳ ಮಾಚಿ ದೇವರಿಗೆ, ಮಡಿವಾಳ ಮಾಚಿ ದೇವರಿಗೆ, ಕುಲಗುರು ಮಡಿವಾಳ ಮಾಚಿ ದೇವರಿಗೆ, ಕುಲಗುರು ಮಡಿವಾಳ ಮಾಚಿ ದೇವರಿಗೆ, ಹಿಂದುಳಿದ ಜಾತಿಗಳ ಒಕ್ಕೂಟಕ್ಕೆ, ಹಿಂದುಳಿದ ಜಾತಿಗಳ ಒಕ್ಕೂಟಕ್ಕೆ.
ಜಂಗಮವಾದಡು ಬಸವಣ್ಣನಿಲ್ಲದೆ ಲಿಂಗವಿಲ್ಲ, ಜಂಗಮವಾದಡು ಬಸವಣ್ಣನಿಲ್ಲ. ಈ ಸಂದರ್ಭದಲ್ಲಿ ಕಿಲ್ಲೆ ಬ್ರಹ್ಮನಂಟರ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಸೋಮವಾರಪೇಟೆ ಹಿರೇಮಠದ ಶ್ರೀ ರಾತೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶಾಸಕ ದದ್ದಲ್ ಬಸನಗೌಡ, ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್, ಮೊಹಮ್ಮದ್ ಶಾಲಾಂ, ಮಾಜಿ ಸಂಸದ ಬಿ.ವಿ. ನಾಯಕ್, ಮಡಿವಾಳ ಸಮಾಜದ ಹಿರಿಯ ಮುಖಂಡ ಜಿ. ಶಿವಮೂರ್ತಿ, ಜಂಬಣ್ಣ ಎಕ್ಲಸ್ಪೂರ್, ಮಹಾನಗರ ಪಾಲಿಕೆಯ ಮಾಜಿ ಅಧ್ಯಕ್ಷ ಬಿ. ರಮೇಶ್, ಸಮಾಜದ ಮುಖಂಡರಾದ ನರಸಪ್ಪ ಎಕ್ಲಸ್ಪೂರ್, ಎ. ಚಂದ್ರಶೇಖರ್, ತಹಸೀಲ್ದಾರ್ ಸುರೇಶ್ ವರ್ಮಾ, ಕಾಂಗ್ರೆಸ್ ಮುಖಂಡ ಕೆ. ಶಾಂತಪ್ಪ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್, ಅರವಿ ನಾಗನಗೌಡ, ಶಶಿಕಲಾ ಭೀಮರಾಯ್, ಕೊಟ್ರೇಶಪ್ಪ ಕೊರೆ ಸೇರಿದಂತೆ ಅನೇಕರು ಭಾಗವಹಿಸಿದರು. ರಾಯಚೂರು ಎಡೆದೊರೆ ಉತ್ಸವ ಅಂಗವಾಗಿ ಅರಣ್ಯ ಇಲಾಖೆ ವಸತಿಯಿಂದ ನಿರ್ಮಿಸಿದ ಅರಣ್ಯವನ ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೌನ್ಪಾತ್ರ ಹಾಗೂ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಚಾಲನೆ ನೀಡಿದರು. ನಗರದ ವಲ್ಕೆಟ್ ಮೈದಾನದಲ್ಲಿ ರಾಯಚೂರು ಎಡೆದೊರೆ ಉತ್ಸವ ಅಂಗವಾಗಿ ಅರಣ್ಯ ಇಲಾಖೆ ವಸತಿಯಿಂದ ನಿರ್ಮಿಸಿದ ಅರಣ್ಯವನ ವೀಕ್ಷಣೆ ಚಾಲನೆ ನೀಡಲಾಯಿತು. ಅರಣ್ಯವನದಲ್ಲಿ ಅರಣ್ಯ ಪ್ರವೇಶ, ಚೆಕ್ ಪೋಸ್ಟ್, ಕಾಡುಕೋಣ, ಹುಲಿ, ಚಿರತೆ, ಕಾಡುಕೋಣ, ಜಿಂಕೆ, ಆನೆ, ನೀರಿನ ಕೊಳದಲ್ಲಿ ಹಾವುಗಳು ಹಾಗೂ ಪಕ್ಷಿಗಳು ಮತ್ತು ಮೊಸಳೆ ಸೇರಿದಂತೆ ಹಲವು ಪ್ರಾಣಿಗಳು ಇರುವ ಚಿತ್ರಗಳನ್ನು ಆಕರ್ಷಣೆ ಮಾಡಲಾಗಿದೆ. ಉತ್ಸವಕ್ಕೆ ಬರುವ ಸಾರ್ವಜನಿಕರು ವೀಕ್ಷಣೆಗೆ ಅನುಕೂಲ ಮಾಡಿಕೊಡಲಾಗಿದೆ. ఏం భయ్యా ప్రస్తుతమా ఇంకా సీఎం ఆఫీస్ ಔಟ್ಸ್ಕಟ್ಸ್ ಆಫ್ ಫಾರೆಸ್ಟ್ ಏರಿಯಾ ಇದೊಂದು ಚೆಕ್ ಪೋಸ್ಟ್ ಮಾಡಿದ್ವಿ ಸರ್. ಇದು ನಮ್ಮ ಗೇಟ್ ಸರ್, ಫಾರೆಸ್ಟ್ ಗೇಟ್. ರಿಸರ್ವ್ ಏರಿಯಾ, ರಿಸರ್ವ್ ಫಾರೆಸ್ಟ್, ಇದೊಂದು ಸೆಲ್ಫಿ ಪಾಯಿಂಟ್ ಅಂತ ಮಾಡಿದ್ವಿ. ಓಕೆ ಸರ್. ಸ್ವಲ್ಪ ಬಂದಿದ್ರು ಸಾಪದ ಸರಿಪಡಿಸ್ಬಿಡ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ, ಅರಣ್ಯ ಇಲಾಖೆ ಉಪ ಅರಣ್ಯ ನಿಯಂತ್ರಣಾಧಿಕಾರಿ ವನಿತಾ, ಸಹಾಯಕ ಅರಣ್ಯ ನಿಯಂತ್ರಣಾಧಿಕಾರಿ ಲಕ್ಷ್ಮಣ, ವಲಯ ಅರಣ್ಯ ಅಧಿಕಾರಿ ಸಿಂಧನೂರು, ಉಪ ಅರಣ್ಯಾಧಿಕಾರಿ ಮಲ್ಕಲ್ಜಮ್ಮ, ನಾಗರಾಜ್, ಗಸ್ತ ಪಾಲಕರಾದ ನಾರಾಯಣ್, ದೇವರಾಜ್, ಹನುಮಂತಪ್ಪ, ಭಾವಸರ್, ಸದಾಶಿವ, ನರಸಿಂಹ, ನರಸಪ್ಪ, ಮಹಾನಗರ ಪಾಲಿಕೆಯ ಅಧಿಕಾರಿಗಳಿದ್ದರು.
ಶ್ರೀ ಹುತ್ತಿನ ಉದ್ಭವ ಸವದತ್ತಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಜನವರಿ 29 ರಿಂದ ಫೆಬ್ರವರಿ 2 ವರೆಗೆ ಜ್ಯೋತಿ ಕಾಲೋನಿ ಹತ್ತಿರ ರಾಯಚೂರು ಬನ್ನಿ ಭಾಗವಹಿಸಿ ದೇವಿ ಕೃಪೆಗೆ ಪಾತ್ರರಾಗಿ 29 ರಂದು ವಿಶೇಷ ಪೂಜೆ ಕಳಸಾರೋಹಣ 30 ರಂದು ಚಂಡಿ ಹೋಮ ಹವನ ಅಭಿಷೇಕ 31 ರಂದು ಲಲಿತ ಸಹಸ್ರನಾಮ ಪಠಣ ಫೆಬ್ರವರಿ 1 ರಂದು ಉಚ್ಛ್ರಾಯ ಮಹೋತ್ಸವ ಫೆಬ್ರವರಿ 2 ರಂದು ಮಹಾರಥೋತ್ಸವ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ಶಿವಾಚಾರ್ಯರು ದೇವದುರ್ಗ ಶಿಖರಮಠದ ಶ್ರೀ ಕಪಿಲ ಸಿದ್ದರಾಮೇಶ್ವರ ಶಿವಾಚಾರ್ಯರು ಮಂಗಳವಾರಪೇಟೆ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವ ನಡೆಯಲಿದೆ. ಭಕ್ತರು ಭಾಗವಹಿಸಿ. ಜಾತ್ರಾ ಮಹೋತ್ಸವ ಸಮಿತಿಯಿಂದ ಸ್ವಾಗತ. ಶ್ರೀ ಹುತ್ತಿನ ಉದ್ಭವ ಸವದತ್ತಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ. ಬ್ರೇಕ್ನ ನಂತರ ಮೆಲೋಡಿಸ್ಗೆ ಸ್ವಾಗತ. ಕೇಂದ್ರ ಸರ್ಕಾರವು 4 ಹೊಸ ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೊಳಿಸಿದ್ದು, ಕಾರ್ಮಿಕ ವಿರೋಧಿ ಉದ್ಯಮಿಗಳ ಪರವಾಗಿರುವ ಕಾನೂನುಗಳದ್ದು ಕಾರ್ಮಿಕರ ಭವಿಷ್ಯಕ್ಕೆ ಮಾರಕವಾಗಿದೆ ಎಂದು ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕ ಸಂಘದ ಅಧ್ಯಕ್ಷ ಕೆ ಮಾತೇಶ್ ಹೇಳಿದರು. ಅವರಿದ್ದು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಕೇಂದ್ರ ಕಾರ್ಮಿಕ ಸಂಘಟನೆ ಸಂಯುಕ್ತ ಹೋರಾಟ ಕರ್ನಾಟಕ ನೇತೃತ್ವದಲ್ಲಿ ಕಾರ್ಮಿಕ ರೈತ ಕೂಲಿಕಾರರ ಜಿಲ್ಲಾ ಸಮಾವೇಶವನ್ನು ಉದ್ಘಾಟಿ ಮಾತನಾಡಿಸಿದರು. ಕೇಂದ್ರ ಸರ್ಕಾರ 29 ಕಾರ್ಮಿಕ ಕಾನೂನುಗಳನ್ನು 4 ಕೋವಿಡ್ಗಳಾಗಿ ಮಾಡಿ ಜಾರಿಗೊಳಿಸಿದೆ. 29 ಕಾನೂನುಗಳನ್ನು ಸಮರ್ಪಕವಾಗಿ ಜಾರಿ ಮಾಡದೆ ಅವುಗಳನ್ನು ತಿದ್ದುಪಡಿ ಮಾಡಿ 4 ವಿಂಗಡಣೆಯಾಗಿ ಮಾಡಿದ್ದಾರೆ. ಈ ಹಿಂದೆ 44 ಕಾರ್ಮಿಕ ಕಾನೂನುಗಳಿದ್ದು ಅವುಗಳನ್ನು 29ಕ್ಕೆ ತರಲಾಯಿತು. ಇದೀಗ ಅವುಗಳನ್ನು 4 ಕೋಡ್ಗಳಾಗಿ ಮಾಡಿದ್ದು ಇವುಗಳು ಯಾರಿಗೂ ಅರ್ಥವಾಗದಂತೆ ಮಾಡಲಾಗಿದೆ. ತಿದ್ದುಪಡಿ ಮಾಡಿ ಮಾಲೀಕರ ಪರವಾಗಿ ಮಾಡಲಾಗಿದೆ ಎಂದರು. ಕಾರ್ಮಿಕರ ಕಾನೂನುಗಳನ್ನು ಸಮರ್ಪಕವಾಗಿ ಜಾರಿಗೆ ಕಾರ್ಮಿಕರ ಕನಿಷ್ಠ ವೇತನ ಸಾಮಾಜಿಕ ಭದ್ರತೆ ನಮ್ಮ ಬೇಡಿಕೆಯಾಗಿತ್ತು. ಇದ್ಯಾವುದನ್ನು ಮಾಡದೆ ಕಾರ್ಮಿಕ ವಿರೋಧಿ ಕಾನೂನನ್ನು ಜಾರಿಗೊಳಿಸಿದ್ದಾರೆ ಎಂದು ದೂರಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವು ಕಾನೂನುಗಳನ್ನು ಜಾರಿಗೊಳಿಸಿವೆ. ಕೇಂದ್ರದಲ್ಲಿ ಸಂಸದರು, ರಾಜ್ಯದಲ್ಲಿ ಶಾಸಕರು ಇವುಗಳನ್ನು ಬಗ್ಗೆ ಚರ್ಚಿಸಬೇಕು. ಆದರೆ ಇವುದನ್ನು ಮಾಡದೆ ಬೇರೆ ಕೆಲಸದಲ್ಲಿ ನಿರತರಾಗಿದ್ದಾರೆ. ಕಾರ್ಮಿಕರ ಪರವಾದ ಕಾನೂನುಗಳು ಬೇಕಾಗಿದೆ. ಕಾರ್ಮಿಕರಿಗೆ ಕನಿಷ್ಠ ವೇತನ, ಸಾಮಾಜಿಕ ಭದ್ರತೆ, ಇಎಸ್ಐ, ಪಿಎಫ್ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಕೆ ನಮ್ಮ ಒತ್ತಾಯವಾಗಿ ಈ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟ ನಿರಂತರವಾಗಿದೆ ಎಂದರು. ಕೋಡ್ಗಳನ್ನಾಗಿ ಪರಿವರ್ತನೆ ಮಾಡಿದೆ. 29 ಕಾರ್ಮಿಕ ಕಾನೂನುಗಳು ಅಂದ್ರೆ ಹೆಂಗಿರ್ತವೆ ಅನ್ನೋದು ನಿಮ್ಗೆ ಗೊತ್ತಿದೆ. ಲಾಯರ್ ಆಫೀಸ್ಗಳಿಗೆ ಹೋದ್ರೆ ನೀವು ಭಯ ಪಡ್ತಾ ಇರ್ತೀರಿ ಕೆಲವೊಂದು ಟೈಮ್. ಯಾಕಂದ್ರೆ ಲಾಯರ್ ಆಫೀಸಲ್ಲಿ ಎಲ್ಲ ಕಾನೂನು ಪುಸ್ತಕಗಳನ್ನು ಇಟ್ಟಿರ್ತಾರೆ. ಪುಸ್ತಕ ಅಂತ ಹೇಳಿದ್ರೆ ಅದಕ್ಕೊಂದು ರ್ಯಾಕ್ ಬೇಕಾಗುತ್ತೆ ಸಾಮಾನ್ಯವಾಗಿ. ಈಗ 4 ಕೋಡ್ಗಳನ್ನು ಮಾಡಿದ್ದಾರೆ. ಆ ಪುಸ್ತಕ ನನ್ನ ಹತ್ರ ಇದೆ, ಇಲ್ಲಿದೆ ನೋಡಿ. ಇಷ್ಟೇ 29 ಸೇರಿಸಿ 4 ಕೋಡ್ ಮಾಡಿದ್ದಾರೆ. ಅಂದ್ರೆ ಯಾವ ಪ್ರಮಾಣದಲ್ಲಿ ಮಾಡಿರ್ಬೋದು, ಅದರಲ್ಲಿ ಏನೇನಿದೆ ಅನ್ನೋದನ್ನ ನೀವು ನೋಡಿದ್ರೆ ಅದರ ಒಳಗಡೆ ಊರ್ಣ ಹೇಗಿದೆ ಅಂತೇಳಿ ಅದನ್ನು ಓದಿದ್ರೆ ಮಾತ್ರ ಅರ್ಥ ಆಗುತ್ತೆ. ಯಾಕಂದ್ರೆ 29ನ 4 ಸೇರಿಸ್ಬೇಕು ಅಂತ ಹೇಳಿದ್ರೆ ಈ ಸಾಮಾನ್ಯವಾಗಿ ನಾವೆಲ್ಲ ಟ್ರೇಡ್ ಯೂನಿಯನ್ ಲೀಡರ್ಗಳು, ಈ ಟ್ರೇಡ್ ಯೂನಿಯನ್ ಲೀಡರ್ಗಳಿಗೆ ಭಾಷಣ ಮಾಡ್ರಿ ಅಂತ ಹೇಳಿದ್ರೆ ಅರ್ಧ ಗಂಟೆ 1 ಗಂಟೆ ಇಲ್ದಾನೆ ಭಾಷಣ ಮಾಡಲ್ಲ. ಆದ್ರೆ ಎಲ್ಲಾದ್ರೂ ಹೋಗಿ 5 ನಿಮಿಷ ಭಾಷಣ ಮಾಡ್ರಿ ಅಂದ್ರೆ ಏನ್ ಭಾಷಣ ಮಾಡಬೇಕು? 5 ನಿಮಿಷದಲ್ಲಿ ಭಾಷಣ ಮುಗಿಸ್ರಿ ಅಂದ್ರೆ ಏನ್ ಮುಗಿಸ್ಬೇಕು? ಈ ಸಮಸ್ಯೆ ಹೆಂಗಾಗುತ್ತೋ ಇಲ್ಲಿನೂ ಆ ಸಮಸ್ಯೆ ಇದೆ. 29 ಕಾನೂನುಗಳನ್ನ 4 ಕೋಡ್ಗಳಾಗಿ ಒಂದೇ ಪುಸ್ತಕದಲ್ಲಿ ತಂದಿದ್ದಾರೆ ಅಂತ ಹೇಳಿದ್ರೆ ಹೆಂಗ್ ತಂದಿರ್ಬೋದು? ನನಗೂ ಆಶ್ಚರ್ಯ ಆಯ್ತು. ಇದನ್ನೆಲ್ಲ ಸ್ವಲ್ಪ ಓದ್ಬೇಕಾದ್ರೆ ಹೆಂಗಪ್ಪ ಇದನ್ನ ಮಾಡಿರ್ತಾರೆ ಅಂತೇಳಿ ನೋಡಿದಾಗ ಇದರಲ್ಲಿ ಒಂದು ರೀತಿಯ ಯಾವುದು ನಿಮಗೆ ಓದಿದ್ರೆ ಸರಿಯಾಗಿ ಅರ್ಥ ಆಗಲ್ಲ. ಯಾವುದು ಒಂದೊಂದು ಆಕ್ಟ್ ಅಲ್ಲೂ ಕೂಡ ಒಂದೊಂದು ಕಾನೂನಲ್ಲೂ 200 ಪೇಜು, 300 ಪೇಜು, 500 ಪೇಜ್ ಇರುವಂತ ಆಕ್ಟ್ ಇತ್ತು. ಅದನ್ನೆಲ್ಲ ಸೇರಿಸಿ ಇವರು 4 ಕೋಡ್ಗಳನ್ನಾಗಿ ಮಾಡೋದ್ರ ಮೂಲಕ ನಿಮಗೆ ಯಾವುದು ಓದಿದ್ರು ಕೂಡ ಸರಿಯಾಗಿ ಅರ್ಥ ಆಗದ ರೀತಿಯಲ್ಲಿ ಮಾಡಿದ್ದಾರೆ. ಮೊದಲೇ ಕಾನೂನು ಅಂತ ಹೇಳಿದ್ರೆ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಆ ಕಾನೂನನ್ನು ಇಂಟರ್ಪ್ರಿಟೇಷನ್ ಮಾಡೋದಕ್ಕೆ ಒಂದು ಕಾನೂನು ತಜ್ಞರು ಬೇಕಿತ್ತು, ಇಲ್ಲ ಪ್ರೊಫೆಸರ್ಗಳು ಬೇಕಿತ್ತು, ಇಲ್ಲ ಲಾಯರ್ಗಳು ಬೇಕಿತ್ತು, ಇಲ್ಲ ಜಡ್ಜಸ್ಗಳು ಬೇಕಿತ್ತು. ಸೊ ಹೀಗಾಗಿ ಇದನ್ನ ಈ ರೀತಿಯಲ್ಲಿ ಸಂಪೂರ್ಣವಾಗಿ ಅವರು ಒಂದು ರೀತಿಯಲ್ಲಿ ಕ್ಲಮ್ಸಿ ಮಾಡಿ ಇಟ್ಬಿಟ್ಟಿದ್ದಾರೆ.
ಸೊ ಇದನ್ನ ನಮ್ಮ ಕಾರ್ಮಿಕರಿಗೆ ಅರ್ಥ ಮಾಡಿಸೋದು ಹೇಗೆ? ಈ ಸಂದರ್ಭದಲ್ಲಿ ಎಐಯುಟಿಯುಸಿ ರಾಜ್ಯ ಸಮಿತಿ ಉಪಾಧ್ಯಕ್ಷೆ ಡಿ ನಾಗಲಕ್ಷ್ಮಿ, ಟಿಯುಸಿಐ ಅಧ್ಯಕ್ಷ ಅಮೀರ್ ಅಲಿ, ಎಸ್ಕೆಕೆ ಜಿಲ್ಲಾ ಸಂಚಾಲನ ಕೆ ವೀರೇಶ್, ಸಿಐಟಿಯು ಜಿಲ್ಲಾಧ್ಯಕ್ಷ ಎಚ್ ಪದ್ಮಾ, ಎಐಯುಟಿಯುಸಿ ಪ್ರಧಾನ ಕಾರ್ಯದರ್ಶಿ ಶ್ರೀಶೈಲ್ ರೆಡ್ಡಿ, ಕಾಶಪ್ಪ, ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಡಿಎಸ್ ಶರಣಬಸವ, ಎಐಯುಟಿಯುಸಿ ಜಿಲ್ಲಾ ಉಪಾಧ್ಯಕ್ಷ ಎನ್ಎಸ್ ವೀರೇಶ್, ಎಂ ರವಿ, ಜಿಂದಪ್ಪ, ರೈತ ಸಂಘದ ಅಧ್ಯಕ್ಷ ಪ್ರಭಾಕರ್ ಪಾಟೀಲ್ ಸೇರಿದಂತೆ ಅನೇಕರಿದ್ದರು. ಮಡಿವಾಳ ಸಮುದಾಯದ ಮಹಾನ್ ಚೇತನ ಮಾಚಿದೇವರ ಮಾರ್ಗದರ್ಶನ ಸಮಾಜದ ಪ್ರತಿಯೊಂದು ವರ್ಗಕ್ಕೆ ಅವಶ್ಯಕವಾಗಿದೆ ಎಂದು ವಿಶ್ರಾಂತ ಪ್ರಾಂಶುಪಾಲ ಪರಮೇಶ್ವರ್ ಸಾಲಿಮಠ ಹೇಳಿದರು. ಅವರಿದ್ದು ನಗರದ ಪಂಡಿತ ಸಿದ್ದರಾಮ ಜಂಬರ್ದಿನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿ ಮಾತನಾಡಿದರು. ಮಡಿವಾಳ ಮಾಚಿದೇವರ ಅನುಭವ ಮಂಟಪದಲ್ಲಿ ತಮ್ಮ ಅಮೂಲ್ಯ ಸಾಹಿತ್ಯವನ್ನು ಸಮಾಜದ ಏಳಿಗೆ ಶ್ರಮಿಸಿದರು. ಸಮಾಜದಲ್ಲಿನ ಅಸಮಾನತೆಯನ್ನು ಹೋಗಲಾಡಿಸಲು ಜೀವನವನ್ನು ಮುಡಿಪಿದ್ದರು ಎಂದರು. ಬಸವಾದಿ ಶರಣರಲ್ಲಿ ಒಬ್ಬರಾಗಿ ಮಡಿವಾಳ ಮಾಚಿದೇವರು ವಚನಗಳನ್ನು ರಚಿಸಿ ಜನಸಾಮಾನ್ಯರ ಮನ ಮುಟ್ಟಿಸಿದರು. ಶಿಕ್ಷಣವು ಕೇವಲ ಉಳ್ಳವರಿಗೆ ಮಾತ್ರ ಮೀಸಲಾಗಿದ್ದು, ಸಂದರ್ಭದಲ್ಲಿ ಶ್ರೀ ಮಲ್ಲಿಕಾರ್ಜುನ ಗುರುಗಳ ಹತ್ತಿರ ಶಿಕ್ಷಣ ಪಡೆದು ಸಾರ್ವಜನಿಕರ ಸಮಪಾಲು, ಸಾರ್ವಜನಿಕರು ಸಮಬಾಳು ಎನ್ನುವಂತೆ ಎಲ್ಲರಿಗೂ ಬಾಳುವ ಮತ್ತು ಶಿಕ್ಷಣ ಪಡೆಯುವ ಹಕ್ಕಿದೆ ಎಂದು ಮಡಿವಾಳ ಮಾಚಿದೇವರ ಸಾಮಾಜಿಕ ಕ್ರಾಂತಿ ಮೂಡಿಸಿದ್ದವರಾಗಿದ್ದರು ಎಂದರು. ಬೆಳಗಿನ ಜಾವವನ್ನು ಹೊತ್ತುಕೊಂಡು ರಾಯಚೂರು ನಗರದ ರಸ್ತೆಯಲ್ಲಿ ತಮ್ಮ ಮೆರವಣಿಗೆಯನ್ನ ಪ್ರಾರಂಭ ಮಾಡಿದಲ್ಲ, ಆ ಹಿನ್ನೆಲೆ ಇವತ್ತ ಅತ್ಯಂತ ಶಿಸ್ತುಬದ್ಧವಾಗಿ ಒಗ್ಗಟ್ಟಿನ ಮತ್ತೊಂದು ಸಮಾಜ ಅಂದ್ರೆ ಅದು ಮಡಿವಾಳ ಮಾಚಿದೇವರ ಸಮಾಜ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರನ್ನ, ತಾಯಂದಿರನ್ನ, ಸಮಾಜದ ಎಲ್ಲ ಯುವಕರನ್ನ ಜೊತೆಗೆ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಸಿಬ್ಬಂದಿಯವರು ಆತ್ಮವಾಗಿ ತುಂಬುವುದರಿಂದ ಸ್ವಾಗತವನ್ನ ಕೋರಿ ಅತಿಥಿ ಮೋದರರು, ಉಪನ್ಯಾಸಕರು, ಸಮಾಜದ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳು ಈ ಒಂದು ಪುಷ್ಪಾರ್ಚನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೇಳ್ಕೊತಾ ಇದ್ದೇನೆ. 12ನೇ ಶತಮಾನ ಚಳವಳಿಯ ಪ್ರಮುಖರಲ್ಲಿ ಒಬ್ಬರು ವಚನಗಳ ಮೂಲಕ ಸಾಮಾಜಿಕ ಅಸಮಾನತೆಯ ತೊಡೆದು ಹಾಕಲು ಪ್ರಯತ್ನಿಸಿದ ಮಹಾನ್ ದಾರ್ಶನಿಕ ಯಾರೆಂದರೆ ಅದು ಮಡಿವಾಳ ಮಾಚಿದೇವ ಅಂತಕ್ಕಂಥ ಮಂಟಪವನ್ನು ಘಂಟಾಘೋಷವಾಗಿ ಹೇಳಬಹುದು. ಅನುಭವ ಮಂಟಪದ ಗಣಮಣಿ ಮಡಿವಾಳ ಮಾಚಿದೇವ ಶರಣರು 12ನೇ ಶತಮಾನದ ಅಣ್ಣ ಬಸವಣ್ಣನ ಬೆಳಗುವ ದೀಪ ಈ ಜ್ಯೋತಿ. ಇಂಥ ಜ್ಯೋತಿಯನ್ನು ಬೆಳಗಿಸಿದಂತ ಎಲ್ಲ ಗಣ್ಯಮಾನ್ಯರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ದೀಪದಂತೆ ನಮ್ಮ ಬದುಕು ಕೂಡ ಯಾವಾಗಲೂ ಹೊಳೆಯುತ್ತಿರಲಿ ಎಂದು ಹಾರೈಸುತ್ತಾ ಇಂಥ ದೀಪವನ್ನ ಜ್ಯೋತಿಯನ್ನು ಬೆಳಗಿಸಿದಂತ ಎಲ್ಲ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ಎಲ್ಲರ ಜೋರಾದ ಕರತಾಳಗಳೊಂದಿಗೆ ಅಭಿನಂದಿಸಬೇಕು. ಆ ಜ್ಞಾನ ದೀಪ ಕತ್ತಲೆಯನ್ನು ಬೆಳಕಿನ ಕಡೆಗೆ, ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ದೀಪ. ಅಂತ ದೀಪವನ್ನು ಬೆಳಗಿಸಿದಂತ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು. ಜ್ಯೋತಿ ಪ್ರಕಾಶಿಸಲಿ ದೀಪ. ಇಂಥ ದೀಪವನ್ನು ಬೆಳಗಿಸಿದಂತ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ. ಜ್ಞಾನದ ಕಡೆಯು ಅನುಭವದ ಕಣಿ. ಇಂಥ ಒಂದು ದೀಪವನ್ನು ಬೆಳಗಿಸಿದಂತ ಎಲ್ಲ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಪ್ಪುಡುವ ಆಧಾರ ಸ್ತಂಭಗಳಲ್ಲಿ ಒಬ್ಬರಾದಂತಹ ಮತ್ತು ಶರಣ ಸಮೂಹದಲ್ಲಿ ತಮ್ಮದೇ ಶಿಸ್ತು, ಸಂಯಮ, ನೇರನುಡಿಯ ನಿಷ್ಠುರವಾದಿಯಾಗಿರುವಂಥ ಮಡಿವಾಳ ಮಾಚಿದೇವರ ಒಂದು ವಿಶೇಷವಾದಂತಹ ಈ ಒಂದು ಕಾರ್ಯಕ್ರಮ ಅಂತಂದಾಗ ಮೊದಲೊಂದು 3-4 ಆತನಿಂದಲೇ ಆಗಿರುವಂಥವುಗಳನ್ನ ನೋಡೋಣ. ವಿಜಯಪುರದ ಸಿಂದಗಿ ತಾಲೂಕಿನ ಹಿಪ್ಪರಗಿ, ದೇವರ ಹಿಪ್ಪರಗಿಯಾದದು ಮಡಿವಾಳ ಮಾಚಿದೇವನಿಂದ. ಆ ಊರಿನ ಕಲ್ಲಿನಾಥ, ಕಲಿದೇವ, ಕಲಿದೇವಯ್ಯ, ಕಲಿದೇವರ ದೇವ ಎಂದು ದೇವರಾದುದು ಮಾಚಯ್ಯನಿಂದ. ಇಡೀ ಕಲ್ಯಾಣದ ಶರಣ ಸಮೂಹಕ್ಕೆ ಗಣಾಚಾರ ಎಂದರೇನು, ಗಣಾಚಾರದ ಅರ್ಥ ಏನು, ಗಣಾಚಾರದ ಗುಟ್ಟು ಏನು ಎಂದು ತಿಳಿಸಿಕೊಟ್ಟಾಗಲೇ ಮಡಿವಾಳ ಮಾಚಯ್ಯನಿಂದ.
ಅಳಿಯ ಬಿಗ್ಗಳರಾಯ ಕಾರಣಾಂತರಗಳಿಂದ ಅನೇಕ ದಾಳಿಗಳನ್ನು ಮಾಡಿದಾಗ ಆ ದಾಳಿಗಳನ್ನು ನಿರ್ಭೀತಿಯಿಂದ ಎದುರಿಸಿ ಶರಣರನ್ನು, ಶರಣ ಸಂತಾನವನ್ನು, ಶರಣರ ಬರಹಗಳನ್ನು ರಕ್ಷಿಸಿ ಉಳಿವಿಯಲ್ಲಿ ಪುನಃ ಬಸವ ತತ್ವ ಮಂಟಪವನ್ನು ಕಟ್ಟಿದಾತನೇ ಮಾಚಯ್ಯ. ಅಷ್ಟೇಕೆ ಶಿವನ ವಿಶ್ವಪ್ರಕಾಶ ವಿರಾಜಮಾನವಾದುದು 12ನೇ ಶತಮಾನದ ಅನುಭವ ಮಂಟಪದ ಶ್ರೇಷ್ಠ ಶರಣ ಮಾಚಯ್ಯನಿಂದ ಎನ್ನುವುದನ್ನು ನಾವು ಎಲ್ಲರೂ ಅರ್ಥ ಮಾಡಿಕೊಂಡಿವೆ ಅಂತಂದಾಗ ಮಾಚದೇವನ ಕೊಡುಗೆ, ಮಾಚದೇವನ ನಿಜವಾಗಿರುವಂತಹ ಸಮಾಜ ಸೇವೆ ಎನ್ನುವುದು ಅದು ಅರ್ಥ ಆಗ್ತಾಗಿದೆ. ಅದಕ್ಕೆ ಇಲ್ಲಿ ತೋರಿಸ್ತಾರೆ, ಮಡಿವಾಳ ಮಾಚಯ್ಯ ಯಾವತ್ತೂ ಆತನ ವೃತ್ತಿ ಏನಿತ್ತು ಅದನ್ನು ಚಾಮರಸ ತನ್ನ ಪ್ರಬಂಧದಲ್ಲಿ ಒಂದು ಶರಣಾರ್ಥಿ ಪದ್ಯದಲ್ಲಿ ಇರ್ತಾನೆ. ಶರಣೋಕ್ತ ಸಮಸ್ತ ಅಂತಃಕರಣದಲ್ಲಿ ಅನಾದಿ ಮಾಯಾಂಬರದ ಮೈಲಿಡಿದೊಳೆದು ಭಕ್ತಿರಸ ಪ್ರವಾಹದಲ್ಲಿ ಶರಣ ಪದವಿಗೆ ಸಲ್ಲಿಸಿ ಪರಮೇಶ್ವರನ ತೋರುವ ಸುಲಭ ಕರುಣಾಶರದಿ ಮಡಿವಾಳ ಮಾಚದೇವಯ್ಯನಿಗೆ ಶರಣಾರ್ಥಿ. ಮಾಚದೇವನ ಕೆಲಸ ಏನು ಅಂತಂದರೆ, ಶಿವಭಕ್ತರ ಮಲಿನ ಬಟ್ಟೆಗಳನ್ನು ತೊಳೆದು ಸ್ವಚ್ಛ ಮಾಡಿ ಒಣಗಿಸಿ ಗಳಿಗೆ ಮಾಡಿ ಗಂಟು ಕಟ್ಟಿ ಅವರವರ ಮನೆಗೆ ಕೊಡುವಂತಹದ್ದು ಅಷ್ಟೇ ಅಲ್ಲ, ಸಮಾಜದ ಮಲಿನತೆಯನ್ನು ತೊಳೆಯುವುದು, ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವುದು, ಸಮಾಜಕ್ಕೆ ಬೆಳೆದಂತಹ ಮಲಿನತೆಯನ್ನು ದೂರೀಕರಿಸಿ ಸ್ವಚ್ಛ ಸಮಾಜವನ್ನಾಗಿ ಮಾಡುವುದು, ಇವೆಲ್ಲವೂ ಆತನ ಕಾಯಕವಾದುದರಿಂದ ಮಡಿವಾಳ ವೃತ್ತಿಯಲ್ಲಿ ಕೇವಲ ಸ್ವಚ್ಛ ಮಾಡುವುದಷ್ಟೇ ಅಲ್ಲ ಎನ್ನುವಂಥದ್ದನ್ನು ಆತ ತೋರಿಸಿಕೊಟ್ಟ. ಮಡಿವಾಳ ಮಾಚಿದೇವ ಸಮಾಜ ಅಧ್ಯಕ್ಷ ಜಂಬಣ್ಣ ಎಕ್ಲಸ್ಪೂರ್ ಮಾತನಾಡಿ, ಮಡಿವಾಳ ಮಾಚಿದೇವ ಅವರು ಎಲ್ಲ ಜಾತಿ ಜನಾಂಗಕ್ಕೆ ಒಳಿತನ್ನು ಮಾಡುವ ದೃಷ್ಟಿಯಿಂದ ತಮ್ಮ ವಚನಗಳ ಮೂಲಕ ಸಮಾಜವನ್ನು ತಿದ್ದುವ ಕೆಲಸ ಮಾಡಿದ್ದಾರೆ. ಜಾತಿ ಪದ್ಧತಿ ಅಸ್ಪೃಶ್ಯತೆ ಹೋಗಲಾಡಿಸಲು ತಮ್ಮ ಕಾಯಕದ ಮೂಲಕ ಸಮಾಜದಲ್ಲಿ ಕ್ರಾಂತಿ ಮಾಡಿದ್ದಾರೆ. ವಚನಗಳ ಸಾಹಿತ್ಯ ಮೂಲಕ ಜನ ಸಾಮಾನ್ಯರಿಗೆ ಅರ್ಥವಾಗುವಂತೆ ವಚನ ರಚನೆ ಸಮಾಜ ಕಾಯಕದಲ್ಲಿ ತೊಡಗಿದ್ದಾರೆ ಎಂದರು. ಸೇರಿಸಿಕೊಂಡು ಬಸವಣ್ಣನವರು ಒಂದು ಅನುಭವ ಮಂಟಪ ಮಾಡಿದರು. ಆ ಅನುಭವ ಮಂಟಪದಲ್ಲಿ ಎಲ್ಲ ಹಿಂದುಳಿದ ವರ್ಗ ಜಾತಿ ಮತ್ತು ಮುಂದುವರೆದ ಜಾತಿ ಎಲ್ಲರೂ ಸೇರಿ ಆ ಒಂದು ಚಿಂತನ ಮಂಥನ ಅಂದರೆ ಸಾಮಾಜಿಕ ಕಳಕಳಿ, ಸಾಮಾಜಿಕತೆಯಲ್ಲಿ ಇರುವಂಥ ಒಂದು ಏನು ಕೀಳಿರಿಮೆ ಮೇಲಿರಿಮೆ ಏನಿತ್ತು ಅದನ್ನು ಹೋಗಲಾಡಿಸ್ಲಿಕ್ಕೆ, ಜಾತಿ ಪದ್ಧತಿ ಹೋಗಲಾಡಿಸ್ಲಿಕ್ಕೆ, ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಲಿಕ್ಕೆ ಆ ಒಂದು ಅನುಭವವನ್ನು ಮಂಟಪ ಕಟ್ಟಿ ಒಂದು ಬಸವಣ್ಣವರ ನೇತೃತ್ವದಲ್ಲಿ ಅನೇಕ ಸಂತರು ಕಾರ್ಯವನ್ನು ಮಾಡಿದರು. ಆ ಸಂತರಲ್ಲಿ ಶ್ರೀ ಮಡಿವಾಳ ಮಾಚಿದೇವರು ಸಹ ಅಗ್ರರೆಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇವತ್ತು ಮಡಿವಾಳ ಮಾಚಿದೇವರು ಬಸವಣ್ಣನ ಅತ್ಯಂತ ಶ್ರದ್ಧೆಯಿಂದ ಅವ್ರನ್ನ ಬಸವಣ್ಣ ನನ್ನ ತಂದೆ ಅಂತಂದು ಸಂಬೋಧಿಸಿದರು. ಬಸವಣ್ಣವರು ಸಹ ಮಾಚಿದೇವರು ನನ್ನ ತಂದೆ ಅಂತ ಸಂಬೋಧಿಸಿದರು. ಅಂದರೆ ಅಂಥ ಅನನ್ಯತೆ, ಅಂಥ ಶರಣಭಕ್ತಿ, ಅವರು ಶ್ರದ್ಧೆ ಅಂತ ಎಲ್ಲ ಸಂತರಿಗೂ ಸಹ ಸೇವೆ ಮಡಿಯನ್ನು ಮಡಿವಾಳ ಮಾಚಿದೇವರು ಮಾಡ್ತಾ ಇದ್ರು. ಮತ್ತು ಇವತ್ತು ಏನಾದರೂ ವಚನಗಳು ಸಾಹಿತ್ಯ ಉಳಿದಿದೆ ಅಂದರೆ, ಅಲ್ಪ ಉಳಿದಿದೆ ಅಂದರೆ ಅದು ಶ್ರೀ ಮಡಿವಾಳ ಮಾಚಿದೇವರ ಒಂದು ಹೋರಾಟ ದಿಟ್ಟತನದಿಂದ ಇವತ್ತು ಮಡಿವಾಳ ಮಾಚಿದೇವರಿಂದ ವಚನಗಳು ಇವತ್ತು ನಮಗೆ ಲಭ್ಯವಿದೆ. ಇಲ್ಲದಿದ್ದರೆ ಎಲ್ಲ ಏನು ಅವತ್ತು ಸಹ ಬಂಡವಾಳಶಾಹಿಗಳು ಯಾವ ರೀತಿ ನಮ್ಮನ್ನು ಶೋಷಣೆ ಮಾಡ್ತಾರೆ ಅವತ್ತು ಸಹ ಇದ್ರು. ಆ ಒಂದು ವಚನ ಸಾಹಿತ್ಯನ ನಾಶ ಮಾಡಲಿಕ್ಕೆ ಅವರೆಲ್ಲ ಇದು ಮಾಡಿದ್ರು, ಕೃತ್ಯವನ್ನು ಮಾಡಿದ್ರು. ಆದರೂ ಸಹ ಮಡಿವಾಳ ಒಂದು ಮಾಚಿದೇವರ ಒಂದು ನೇತೃತ್ವದಲ್ಲಿ ಹೋರಾಡಿ ಅವತ್ತು ವಚನ ಸಾಹಿತ್ಯ ಭಂಡಾರವನ್ನು ರಕ್ಷಿಸಿದ್ದಕ್ಕಾಗಿ ಇವತ್ತು ಇಡೀ ದೇಶದಂತ ಜಗತ್ತಿನಾದ್ಯಂತ ವಚನಗಳು ಉಳಿದಿವೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತ ಒಂದು ಕುಲದಲ್ಲಿ ಜ್ಞಾನದೊಳಗಿ ಜ್ಞಾನವು ಅನುಭವದೊಳಗಿ ಕುಮಾರಿ ಪವಿತ್ರ ತಂದೆಯ ಪಟ್ಟ ಸಾಕಿ ಗುರುಹಿನಿ ಸಂಬಂಧಿ ಹಾಗೂ ಕುಮಾರ್ ನಾಗರಾಜ್ ಭಾಗದಲ್ಲಿ ಕವಿತಾಳು ಇವರು ಪರವಾಗಿ ಯಾರಾದರೂ ಒಂದು ಸಂದರ್ಭವನ್ನು ಸ್ವೀಕರಿಸಬೇಕೆಂದು ಕೇಳ್ಕೊಳ್ತಾರೆ. ಮುಂದಿನ ಒಂದು ಸ್ಪರ್ಧೆ ನಮ್ಮ ಮಡಿವಾಳ ಸಮಾಜದ ವತಿಯಿಂದ ವಚನ ಕಂಠಪಾಠ ಸ್ಪರ್ಧೆ ಹಾಗೂ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಅದರಲ್ಲಿ ವಿಜೇತರಾದ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ
ಸ್ಥಾನ ಅವರು ತಯಾರಿಯಲ್ಲಿರಬೇಕು. ಹಾಗೂ ರಕ್ಷಿತಾ ತಂದೆ ಶ್ರೀಕಾಂತ್ ಚಿತ್ರಕಲಾ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ. 3 ಮತ್ತು 4ನೇ ತರಗತಿ ವಿಭಾಗದಲ್ಲಿ ಬಿ ಐಶ್ವರ್ಯ. ಧನ್ಯವಾದಗಳು. ನೆಕ್ಸ್ಟ್ ಕಾರ್ಯ ಪ್ರಶಸ್ತಿ ಸರ್ ಇಲ್ಲಿ ನೋಡಿ ಸರ್. ಆಯ್ತು. ಸಮಾಜ ಸೇವೆ ಪ್ರಶಸ್ತಿಯಿಂದ ಶಿವರಾಮ ರೆಡ್ಡಿ ತಂದೆ ಚಂದ್ರಶೇಖರ್ ಅವರು ಆಗಮಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀ ಬಸವರಾಜ್ ತಂದೆ ಅಲ್ಲಪ್ಪ ಸಮಾಜ ಸೇವೆ ತಾಲೂಕು ಮಾತಿ ನೋಡಂತ ಸರ್ ಈ ಬನ್ನಿ ಸರ್ ಸನ್ಮಾನಿಸಿದ್ದಕ್ಕಾಗಿ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಪರಶುರಾಮು, ಸಮಾಜ ಮುಖಂಡರಾದ ಜಿ ಶಿವಮೂರ್ತಿ, ಆಂಜನೇಯ, ಹುಸೇನಪ್ಪ, ಎ ಚಂದ್ರಶೇಖರ್, ನರಸಪ್ಪ ಎಕ್ಲಸ್ಪುರ್, ಸೂಗಪ್ಪ, ಜಿಂದಪ್ಪ, ಪಿ ಮಲ್ಲೆ ಸೇರಿದಂತೆ ಅನೇಕರಿದ್ದರು. ನಗರದ ಶ್ರೀ ನಂದೇಶ್ವರ ಶ್ರೀ ಸಾಯಿಬಾಬಾ ಸೇವಾ ಟ್ರಸ್ಟ್ಗೆ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಭೇಟಿ ನೀಡಿ ದೇವಸ್ಥಾನ ಆವರಣ ಹೊರಗಡೆ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಲು ನಿಗದಿಗೊಳಿಸಲಾದ ನಾಮಫಲಕ ಉದ್ಘಾಟಿಸಿದರು. ಕಲ್ಯಾಣ ಮಂಟಪ ನಿರ್ಮಾಣ ಮಾಡಲು ದೇವಸ್ಥಾನದ ಅಧ್ಯಯನದಲ್ಲಿ 80/120 ಅಡಿ ಸ್ಥಳವನ್ನು ಮೀಸಲಿಡಲಾಗಿತ್ತು. ದೇವಸ್ಥಾನ ಸ್ವಾಮೀಜಿಗಳು ಆದಷ್ಟು ಶೀಘ್ರದಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಲು 2 ಕೋಟಿ ರೂಪಾಯಿ ಅನುದಾನ ಒದಗಿಸಬೇಕೆಂದು ಮನವಿ ಸಲ್ಲಿಸಿದರು. ಇದಕ್ಕೆ ಸ್ಪಂದಿಸಿದ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಅವರು ಮುಂದಿನ 2-3 ದಿನಗಳಲ್ಲಿ ಅನುದಾನ ಒದಗಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಈಶಪ್ಪ, ಕೆಪಿಸಿಸಿ ವಕ್ತಾರರಾದ ಡಾಕ್ಟರ್ ರಜಾಕ್ ಉಸ್ತಾದ್, ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷ ಡಿಕೆ ಮುರಳಿ ಯಾದವ್, ರಮೇಶ್ ರೋಸ್ಲಿ, ಕೆ ಸತ್ಯನಾಥ್, ಮೊಹಮ್ಮದ್ ರಫಿ ಹಾಗೂ ಇತರರು ಉಪಸ್ಥಿತರಿದ್ದರು. ಎಡೆದೊರೆ ನಾಡು ಜಿಲ್ಲಾ ಉತ್ಸವದ ಜ್ಯೋತಿ ರಥಯಾತ್ರೆಗೆ ಜಿಲ್ಲಾಧಿಕಾರಿ ಕೆ ನಿತೀಶ್ ಅವರಿಂದ ವಿದ್ಯುಕ್ತ ಚಾಲನೆ. ಮಡಿವಾಳ ಮಾಚಿದೇವರ ಜಯೋತ್ಸವ ಅದ್ದೂರಿ ಭಾವಚಿತ್ರ ಮೆರವಣಿಗೆ, ಪುತ್ತಲೆ ಗಣ್ಯರಿಂದ ಮಾಲಾರ್ಪಣೆ. ಎಡೆದೊರೆ ಉತ್ಸವ ಅಂಗವಾಗಿ ಅರಣ್ಯವನ ಸ್ಥಾಪನೆ, ಪಾಲಿಕಾ ಆಯುಕ್ತರಿಂದ ಚಾಲನೆ. ಕಾರ್ಮಿಕ ರೈತರ ಜಿಲ್ಲಾ ಸಮಾವೇಶ, ಕಾರ್ಮಿಕರ ಭವಿಷ್ಯಕ್ಕೆ ಮಾರಕವಾದ ಕಾನೂನುಗಳು ಕೈಬಿಡಲಿ, ಕೆ ಮಾಂತೇಶ್. ಮಡಿವಾಳ ಮಾಚಿದೇವರ ಜಯಂತಿ, ಮಾಚಿದೇವರ ಮಾರ್ಗದರ್ಶನ ಸಮಾಜದ ಪ್ರತಿಯೊಂದು ವರ್ಗಕ್ಕೆ ಅವಶ್ಯಕ, ಪರಮೇಶ್ವರ್ ಸಾಲಿಮಠ. ಶ್ರೀ ನಂದೇಶ್ವರ ದೇವಸ್ಥಾನ ಕಲ್ಯಾಣ ಮಂಟಪದ ನಾಮಫಲಕ ಆವರಣಗೊಳಿಸಿದ ಎಂಎಲ್ಸಿ ಎ ವಸಂತಕುಮಾರ್. ಇದಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ.